ಓಂ ಶಾಂತಿ. ಇಂದಿನ ದಿನಾಂಕ 21/8/2022. ಅವ್ಯಕ್ತ ಬಾಪ್ತಾದ ರಿವೈಸ್ 2392. ಮಹಾಶಿವರಾತ್ರಿ ಆಚರಿಸುವುದು ಅರ್ಥಾತ್ ಪ್ರತಿಜ್ಞೆ ಮಾಡುವುದು, ವ್ರತ ತೆಗೆದುಕೊಳ್ಳುವುದು ಮತ್ತು ಬಲಿಯಾಗುವುದು. ಇಂದು ಮಹಾಜ್ಯೋತಿ ತಂದೆಯು ತಮ್ಮ ಜ್ಯೋತಿರ್ಬಿಂದು ಮಕ್ಕಳೊಂದಿಗೆ ಮಿಲನ ಮಾಡುತ್ತಿದ್ದಾರೆ. ಬಾಪ್ದಾದಾರವರು ಸಹ ಮಹಾನ್ ಜ್ಯೋತಿಯಾಗಿದ್ದಾರೆ ಮತ್ತು ತಾವು ಮಕ್ಕಳೂ ಸಹ ಮಹಾನ್ ಜ್ಯೋತಿ ಸ್ವರೂಪರಾಗಿದ್ದೀರಿ. ಅಂದಾಗ ದಿವ್ಯ ಜ್ಯೋತಿ ತಂದೆಯು ದಿವ್ಯ ಜ್ಯೋತಿ ಆತ್ಮರೊಂದಿಗೆ ಮಿಲನ ಮಾಡುತ್ತಿದ್ದೇವೆ. ಈ ಮಹಾನ್ ಜ್ಯೋತಿಯು ಎಷ್ಟು ಮಹಾನ್ ಹಾಗೂ ಪ್ರಿಯ ಮತ್ತು ಭಿನ್ನವಾಗಿದೆ. ಬಾಪ್ದಾದ ಪ್ರತಿಯೊಬ್ಬರ ಮಸ್ತಕದ ಮಧ್ಯದಲ್ಲಿ ಹೊಳೆಯುತ್ತಿರುವ ಜ್ಯೋತಿಯನ್ನು ನೋಡುತ್ತಿದ್ದೇವೆ. ಎಷ್ಟು ದಿವ್ಯ ಮತ್ತು ಪ್ರಿಯವಾದ ದೃಶ್ಯವಾಗಿದೆ. ಹೊಳೆಯುತ್ತಿರುವ ಆತ್ಮಿಕ ನಕ್ಷತ್ರಗಳ ಎಷ್ಟು ಸುಂದರ ಸಂಘಟನೆಯನ್ನು ಮಾಡುತ್ತಿದ್ದೇವೆ. ಈ ಆತ್ಮಿಕ ಜ್ಯೋತಿರ್ಮಯ ನಕ್ಷತ್ರ ಮಂಡಲವು ಅಲೌಕಿಕ ಮತ್ತು ಅತಿ ಸುಂದರವಾಗಿದೆ. ತಾವೆಲ್ಲರೂ ಈ ದಿವ್ಯ ತಾರಾಮಂಡಲದಲ್ಲಿ ತಮ್ಮ ಹೊಳೆಯುತ್ತಿರುವ ಬಿಂದು ಸ್ವರೂಪವನ್ನು ನೋಡಿಕೊಳ್ಳುತ್ತಿದ್ದೀರಾ? ಇದೇ ಮಹಾಶಿವರಾತ್ರಿಯಾಗಿದೆ. ಶಿವಜ್ಯೋತಿಯ ಜೊತೆ ತಾವು ಅನೇಕ ಜ್ಯೋತಿರ್ಬಿಂದು ಸಾಲಿಗ್ರಾಮಗಳಾಗಿದ್ದೀರಿ. ತಂದೆಯು ಮಹಾನ್, ಮಕ್ಕಳು ಮಹಾನರಾಗಿದ್ದೀರಿ. ಆದ್ದರಿಂದ ಮಹಾಶಿವರಾತ್ರಿ ಎಂದು ಗಾಯನ ನಡೆಯುತ್ತಿದೆ. ಎಷ್ಟು ಶ್ರೇಷ್ಠ ಭಾಗ್ಯಶಾಲಿ ಆತ್ಮರಾಗಿದ್ದೀರಿ. ಚೈತನ್ಯ ಸಾಕಾರ ರೂಪದಲ್ಲಿ ಶಿವ ತಂದೆಯ ಜೊತೆ ಶಿವರಾತ್ರಿಯನ್ನು ಆಚರಿಸುತ್ತಿದ್ದೀರಿ. ಇಂತಹ ಅಲೌಕಿಕ ಶಿವರಾತ್ರಿಯನ್ನು ಆಚರಿಸುವಂತಹ ನಾವು ಸಾಲಿಗ್ರಾಮ ಆತ್ಮರಾಗಿದ್ದೇವೆ ಎಂಬುದು ಎಂದು ಸಂಕಲ್ಪ ಸ್ವಪ್ನದಲ್ಲಿಯೂ ಆಲೋಚಿಸಿರಲಿಲ್ಲ. ತಾವೆಲ್ಲರೂ ಚೈತನ್ಯ ರೂಪದಲ್ಲಿ ಆಚರಿಸುತ್ತೀರಿ. ಅದರ ನೆನಪಾರ್ಥವೇ ಈಗ ಭಕ್ತರ ಮೂಲಕ ಜಡಚಿತ್ರದಲ್ಲಿ ಚೈತನ್ಯ ಭಾವನೆಯಿಂದ ಆಚರಿಸುವುದನ್ನು ನೋಡುತ್ತಿದ್ದೀರಿ. ಸತ್ಯ ಭಕ್ತರು ಚಿತ್ರದಲ್ಲಿ ಭಾವನೆಯಿಂದ ಭಾವನಾ ಸ್ವರೂಪ ಅನುಭವ ಮಾಡುತ್ತಾರೆ ಮತ್ತು ತಾವು ಸಾಲಿಗ್ರಾಮ ಆತ್ಮರು ಸನ್ಮುಖದಲ್ಲಿ ಆಚರಿಸುವವರಾಗಿದ್ದೀರಿ. ಅಂದಾಗ ಎಷ್ಟೊಂದು ಭಾಗ್ಯವಾಗಿದೆ. ಪದಮ ಮಿಲಿಯನ್ ಬಿಲಿಯನ್. ಇದು ಸಹ ತಮ್ಮ ಭಾಗ್ಯದ ಮುಂದೆ ಏನೇನೂ ಇಲ್ಲ. ಆದ್ದರಿಂದ ಎಲ್ಲ ಮಕ್ಕಳು ನಿಶ್ಚಯದ ನಶೆಯಿಂದ ನಾವು ನೋಡಿದೆವು, ನಾವು ಪಡೆದೆವು ಎಂದು ಹೇಳುತ್ತೀರಿ. ಈ ಗೀತೆಯು ನಿಮ್ಮೆಲ್ಲರದ್ದಾಗಿದೆಯೋ ಅಥವಾ ಕೆಲವರದ್ದಾಗಿದೆಯೋ? ಎಲ್ಲರೂ ಆಡುತ್ತೀರಲ್ಲವೇ? ಅಥವಾ ನೋಡೋಣ, ಪಡೆಯೋಣ ಎಂದು ಆಡುತ್ತೀರಾ? ಪಡೆದುಕೊಂಡಿದ್ದೀರೋ ಅಥವಾ ಪಡೆಯಬೇಕಾಗಿದೆಯೋ? ಡಬಲ್ ವಿದೇಶಿಯರು ಏನು ತಿಳಿದುಕೊಳ್ಳುತ್ತೀರಿ? ಪಡೆದು ಬಿಟ್ಟಿದ್ದೀರಾ? ತಂದೆಯನ್ನು ನೋಡಿದ್ದೀರಲ್ಲವೇ? ಹೃದಯದಿಂದ ಹೇಳುತ್ತೀರಿ, ತಂದೆಯನ್ನು ನೋಡಿದ್ದೇವೆ, ಪಡೆದಿದ್ದೇವೆ. ನೋಡುವುದು ಮತ್ತು ಪಡೆಯುವುದಷ್ಟೇ ಅಲ್ಲ, ತಂದೆಯನ್ನೇ ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ. ತಂದೆಯು ತಮ್ಮವರಾಗಿದ್ದಾರಲ್ಲವೇ? ನೋಡಿ, ತಂದೆಯು ತಮ್ಮವರಾಗಿ ಬಿಟ್ಟರು. ಆದ್ದರಿಂದಲೇ ತಮ್ಮ ಕರೆಗೆ ಓಗೊಟ್ಟು ತಂದೆಯು ಬಂದು ಬಿಡುತ್ತಾರಲ್ಲವೇ? ಅಂದ ಮೇಲೆ ಅಧಿಕಾರಿಗಳಾಗಿ ಬಿಟ್ಟಿರಿ. ಮಹಾಶಿವರಾತ್ರಿಯ ವಿಶೇಷತೆಗಳೇನು? ಮೊದಲನೆಯದಾಗಿ ತಂದೆಯ ಮುಂದೆ ಪ್ರತಿಜ್ಞೆ ಮಾಡುತ್ತೀರಿ ಮತ್ತು ಎರಡನೆಯದಾಗಿ ತಂದೆಯ ಪ್ರೀತಿಯನ್ನು ವ್ರತವನ್ನಿಡುತ್ತೀರಿ. ಏಕೆಂದರೆ ಪ್ರೀತಿ ಮತ್ತು ಖುಷಿಯಲ್ಲಿ ಎಲ್ಲವನ್ನು ಮರೆತು ಬಿಡುತ್ತೀರಿ. ಆದ್ದರಿಂದ ವ್ರತವನ್ನಿಡುತ್ತೀರಿ. ಖುಷಿಯ ಔಷಧಿಯನ್ನು ಸೇವಿಸುತ್ತೀರಿ. ಆದ್ದರಿಂದ ಬೇರೆ ಔಷಧಿಯ ಅವಶ್ಯಕತೆ ಇರುವುದಿಲ್ಲ. ಮಿಲನದ ಖುಷಿಯ ಕಾರಣ ವ್ರತವನ್ನಿಟ್ಟುಕೊಳ್ಳುತ್ತೀರಿ. ವ್ರತವು ಖುಷಿಯ ಚಿಹ್ನೆಯೂ ಆಗಿದೆ ಮತ್ತು ವ್ರತವನ್ನಿಡುವುದು ಎಂದರೆ ಪ್ರೀತಿಯಲ್ಲಿ
ತ್ಯಾಗದ ಭಾವನೆಯಾಗಿದೆ. ಏನನ್ನಾದರೂ ಬಿಡುವುದು ಎಂದರೆ ತ್ಯಾಗ ಭಾವನೆಯ ಚಿಹ್ನೆಯಾಗಿದೆ. ಮೂರನೆಯ ಮಾತು ಶಿವರಾತ್ರಿ ಅರ್ಥಾತ್ ಬಲಿಯಾಗುವುದು. ನೆನಪಾರ್ಥದಲ್ಲಿ ಸ್ಥೂಲ ಬಲಿಯನ್ನು ಕೊಡುತ್ತಾರೆ. ಆದರೆ ಬಲಿಯಾಗುವುದು ಮನಸ್ಸು ಬುದ್ಧಿಯಿಂದ ಮತ್ತು ಸಂಬಂಧದಿಂದ ಸಮರ್ಪಿತರಾಗುವುದೇ ವಾಸ್ತವಿಕ ಬಲಿಯಾಗುವುದಾಗಿದೆ. ಅಂದಾಗ ಇವು ಮೂರು ವಿಶೇಷತೆಗಳು ಮಹಾಶಿವರಾತ್ರಿಯ ವಿಶೇಷತೆಗಳಾಗಿವೆ. ಶಿವರಾತ್ರಿಯನ್ನು ಆಚರಿಸುವುದು ಎಂದರೆ ಈ ಮೂರು ವಿಶೇಷತೆಗಳನ್ನು ಪ್ರತ್ಯಕ್ಷ ಜೀವನದಲ್ಲಿ ತರುವುದು. ಕೇವಲ ಹೇಳುವುದಲ್ಲ, ಆದರೆ ಮಾಡುವುದಾಗಿದೆ. ಹೇಳುವುದು ಮತ್ತು ಮಾಡುವುದು ಸದಾ ಸಮಾನವಾಗಿರಲಿ. ಬಾಪ್ತಾದ ಮಕ್ಕಳ ಖುಷಿಯ ಸಮಾಚಾರವನ್ನು ಕೇಳಿದೆವು. ಭಾರತದ ಮಕ್ಕಳಿರಲಿ, ಡಬಲ್ ವಿದೇಶಿ ಮಕ್ಕಳಿರಲಿ, ಎಲ್ಲರೂ ಮಹಾಶಿವರಾತ್ರಿಯ ಪ್ರತ್ಯಕ್ಷ ಸ್ವರೂಪ ಪ್ರತಿಜ್ಞೆ ಮಾಡಿದ್ದೀರಿ. ಅರ್ಥಾತ್ ಹೇಳುವುದು ಮತ್ತು ಮಾಡುವುದು ಎರಡು ಸಮಾನ. ಬಹಳ ಒಳ್ಳೆಯ ಮಾತಾಗಿದೆ. ಎಲ್ಲರೂ ಮೊದಲು ಬಾಪ್ದಾದರವರಿಗೆ ಎಲ್ಲದಕ್ಕಿಂತ ದೊಡ್ಡದಾದ ಪ್ರತಿಜ್ಞೆಯ ಉಡುಗೊರೆ ಅರ್ಥಾತ್ ಶ್ರೇಷ್ಠ ಸಂಕಲ್ಪದ ಉಡುಗೊರೆಯನ್ನು ನೀಡಿದ್ದೀರಿ. ಇದಕ್ಕಾಗಿ ಬಾಪ್ದಾದ ಎಲ್ಲ ಮಕ್ಕಳ ಉಡುಗೊರೆಗೆ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ. ಉಡುಗೊರೆಯಲ್ಲಿ ಕೊಟ್ಟಿರುವ ಪ್ರತಿಜ್ಞೆಯು ಸದಾ ಸ್ಮೃತಿಯಿಂದ ಸಮರ್ಥರನ್ನಾಗಿ ಮಾಡುತ್ತಾ ಇರುವುದು. ಮೊದಲೇ ಇದನ್ನು ಆಲೋಚಿಸಬೇಡಿ. ಪ್ರತಿಜ್ಞೆಯನ್ನಂತೂ ಮಾಡುತ್ತೇವೆ, ನಡೆಯಲು ಆಗುತ್ತದೆಯೋ ಇಲ್ಲವೋ, ನಿಭಾಯಿಸಲು ಆಗುತ್ತದೆಯೋ ಇಲ್ಲವೋ, ಈ ರೀತಿ ಆಲೋಚಿಸುವುದು ಎಂದರೆ ಬಲಹೀನತೆಯ ಆಹ್ವಾನ ಮಾಡುವುದು. ಬಲಹೀನತೆ ಅರ್ಥಾತ್ ಮಾಯೆ. ಯಾವಾಗ ತಾವೇ ಆಹ್ವಾನ ಮಾಡುತ್ತಿದ್ದೀರೆಂದರೆ ಆ ಬಲಹೀನತೆಯು ಮೊದಲೇ ಬರುವುದಕ್ಕಾಗಿ ತಯಾರಾಗಿರುತ್ತದೆ. ತಾವು ಈ ರೀತಿ ಆಲೋಚಿಸುವುದು ಎಂದರೆ ಅದಕ್ಕೆ ನೀವು ಇನ್ನೂ ನಿಮಂತ್ರಣ ಕೊಡುತ್ತಿದ್ದೀರಿ ಎಂದರ್ಥ. ಆದ್ದರಿಂದ ಯಾವುದೇ ಸಂಕಲ್ಪ ಹಾಗೂ ಕರ್ಮ ಮಾಡುತ್ತೀರೆಂದರೆ ಸಮರ್ಥ ರೀತಿಯಲ್ಲಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಾಮರ್ಥ್ಯದಿಂದ ಮಾಡಿರಿ. ನಿರ್ಬಲ ಸಂಕಲ್ಪವನ್ನು ಸೇರಿಸಬೇಡಿ. ಈ ಶ್ರೇಷ್ಠ ಸಂಕಲ್ಪವನ್ನು ಇಟ್ಟುಕೊಳ್ಳಿ. ಸಾಹಸ ನಮ್ಮದು, ಗಮನ ನಮ್ಮದು ಮತ್ತು ಸಹಯೋಗ ತಂದೆಯದು. ಈ ವಿಧಿಯಿಂದ ಪ್ರತಿಜ್ಞೆಯನ್ನು ಪ್ರತ್ಯಕ್ಷತೆಯಲ್ಲಿ ತರುವುದರಲ್ಲಿ ಬಹಳ ಸಹಜ ಅನುಭವ ಮಾಡುತ್ತೀರಿ. ಸದಾ ಇದನ್ನೇ ಆಲೋಚಿಸಿ. ಅನೇಕ ಕಲ್ಪದ ವಿಜಯೀ ಆತ್ಮ ನಾನಾಗಿದ್ದೇನೆ. ವಿಜಯದ ಖುಷಿ, ವಿಜಯದ ನಶೆಯು ಶಕ್ತಿಶಾಲಿಯನ್ನಾಗಿ ಮಾಡಿಬಿಡುವುದು. ವಿಜಯವು ತಾವು ಬ್ರಾಹ್ಮಣ ಆತ್ಮರಿಗಾಗಿ ಸದಾ ಜೊತೆಗಾರನಾಗಿ ಬಂಧಿಸಲ್ಪಟ್ಟಿದೆ. ಅದು ಮತ್ತೆಲ್ಲಿಗೆ ಹೋಗುವುದು? ವಿಜಯವು ಪಾಂಡವರಿಗಲ್ಲದೆ ಮತ್ಯಾರಿಗೆ ಜೊತೆ ನೀಡಿದೆ? ಅದೇ ಪಾಂಡವರಾಗಿದ್ದೀರಲ್ಲವೇ? ತಂದೆಯು ಜೊತೆಗಾರನಾಗಿದ್ದಾರೆಂದರೆ ವಿಜಯವು ತಮ್ಮ ಜೊತೆಗಾರನಾಗಿದೆ. ತಂದೆಯು ಜೊತೆಗಾರನಾಗಿದ್ದಾರೆಂದರೆ ವಿಜಯವು ತಮ್ಮ ಜೊತೆಗಾರನಾಗಿದೆ. ಸದಾ ತಮ್ಮ ಮಸ್ತಕದಲ್ಲಿ ವಿಜಯದ ತಿಲಕವು ಇಡಲ್ಪಟ್ಟಿದೆ. ಇದನ್ನು ನೋಡಿಕೊಳ್ಳಿರಿ. ಯಾರು ಪ್ರಭುವಿನ ಕೊರಳಿನ ಮಾಲೆಯಾಗಿ ಬಿಟ್ಟರೋ ಅವರೆಂದೂ ಸೋಲನ್ನನುಭವಿಸಲು ಸಾಧ್ಯವಿಲ್ಲ. ಸಂಪೂರ್ಣ ವಿಜಯಿಯ ರೂಪದಲ್ಲಿ ತಮ್ಮ ನೆನಪಾರ್ಥ ವಿಜಯ ಮಾಲೆಯನ್ನು ನೋಡುತ್ತಿದ್ದೀರಲ್ಲವೇ? ಸೋಲು ಮತ್ತು ಗೆಲುವಿನ ಮಾಲೆಯೆಂದು ಗಾಯನವಿಲ್ಲ ಅಲ್ಲವೇ? ವಿಜಯ ಮಾಲೆಯಾಗಿದೆ. ವಿಜಯೀ ಮಣಿಗಳು ತಾವಾಗಿದ್ದೀರಲ್ಲವೇ? ಅಂದ ಮೇಲೆ ವಿಜಯ ಮಾಲೆಯ ಮಣಿಗಳು ಎಂದೂ ಸೋಲನ್ನು ಅನುಭವಿಸುವುದಿಲ್ಲ. ಪ್ರತಿಯೊಬ್ಬರೂ ಯಾವ ಸಂಕಲ್ಪ
ಮಾಡಿದ್ದೀರಿ. ಬಾಪ್ ದಾದಾರವರು ಎಲ್ಲ ದೃಶ್ಯವನ್ನು ನೋಡಿದೆವು. ಒಳ್ಳೆಯ ಉಮಂಗ ಉತ್ಸಾಹದಿಂದ ಖುಷಿಯಿಂದ ಪ್ರತಿಜ್ಞೆ ಮಾಡಿದ್ದೀರಿ ಮತ್ತು ತಾವು ಚೈತನ್ಯ ಸಾಲಿಗ್ರಾಮಗಳು ಪ್ರತಿಜ್ಞೆ ಮಾಡಿದ್ದೀರಿ. ಆದ್ದರಿಂದಲೇ ಭಕ್ತರೂ ಸಹ ಅದರ ನೆನಪಾರ್ಥವನ್ನು ಆಚರಿಸುತ್ತಾ ಇರುತ್ತಾರೆ. ಒಳ್ಳೆಯದು, ಬಲಿಯಾಗಿ ಬಿಟ್ಟಿದ್ದೀರಾ. ಬಲಿಯಾಗುವುದು ಅರ್ಥಾತ್ ಮಹಾಬಲಶಾಲಿಯಾಗುವುದು. ಯಾವುದರ ಬಲಿ ಕೊಡುತ್ತೀರಿ? ಬಲಹೀನತೆಗಳ ಬಲಿ. ಯಾವಾಗ ಬಲಹೀನತೆಗಳ ಬಲಿ ಕೊಟ್ಟಿರಿ ಆಗ ಏನಾಗಿ ಬಿಟ್ಟಿರಿ? ಮಹಾಬಲಶಾಲಿ. ಎಲ್ಲದಕ್ಕಿಂತ ದೊಡ್ಡ ಬಲಹೀನತೆಯು ದೇಹಾಭಿಮಾನವಾಗಿದೆ. ದೇಹಭಾನವನ್ನು ಸಮರ್ಪಣೆ ಮಾಡುವುದು ಅರ್ಥಾತ್ ಅದರ ವಂಶವನ್ನೂ ಸಹ ಸಮರ್ಪಣೆ ಮಾಡಿದ್ದೀರಿ. ಏಕೆಂದರೆ ದೇಹಾಭಿಮಾನದ ಸೂಕ್ಷ್ಮ ಅಂಶವು ಬಹಳ ದೊಡ್ಡದಾಗಿದೆ. ಅನೇಕ ಪ್ರಕಾರದ ಚಿಕ್ಕ ದೊಡ್ಡ ದೇಹಭಾನವಿದೆ. ಅಂದಾಗ ದೇಹಭಾನದ ಬಲಿ ಕೊಡುವುದು ಎಂದರೆ ವಂಶಸಹಿತ ಸಮರ್ಪಿತರಾಗುವುದು. ಅಂಶವನ್ನು ಇಟ್ಟುಕೊಳ್ಳಬಾರದು. ಅಂಶ ಮಾತ್ರ ಉಳಿದುಕೊಂಡರೂ ಸಹ ಅದು ಪದೇ ಪದೇ ಆಯಸ್ಕಾದಂತೆ ಆಕರ್ಷಿಸುತ್ತಾ ಇರುವುದು. ತಮಗೆ ಅದು ಅರ್ಥವಾಗುವುದೇ ಇಲ್ಲ. ಬಯಸದಿದ್ದರೂ ಆಯಸ್ಕಾಂತವು ತನ್ನ ಕಡೆ ಆಕರ್ಷಿಸಿ ಬಿಡುವುದು. ಯಾವ ಸಮಯದಲ್ಲಾದರೂ ಯಾವುದೇ ಪ್ರಕಾರದ ಕೆಲಸಕ್ಕೆ ಬೇಕಾಗುವುದು ಎಂದು ದೇಹಾಭಿಮಾನವನ್ನು ಒಂದು ಮೂಲೆಯಲ್ಲಿ ಇಟ್ಟುಕೊಳ್ಳಬೇಡಿರಿ. ಹಾಗೆ ಇಟ್ಟುಕೊಂಡು ಏನು ಮಾಡುವುದು? ಅದು ಇಲ್ಲದಿದ್ದರೆ ಕೆಲಸ ನಡೆಯುವುದಿಲ್ಲ ಎಂದು ಹೇಳುತ್ತೀರಿ. ಇದರಿಂದ ಕೆಲಸವೂ ನಡೆಯುತ್ತದೆ. ಆದರೆ ಸ್ವಲ್ಪ ಸಮಯದ ವಿಜಯವು ಕಂಡುಬರುತ್ತದೆ. ಆ ಅಭಿಮಾನವನ್ನೇ ಸ್ವಮಾನವೆಂದು ತಿಳಿಯುತ್ತೀರಿ. ಆದರೆ ಈ ಅಲ್ಪಕಾಲದ ವಿಜಯದಲ್ಲಿ ಬಹಳ ಕಾಲದ ಸೋಲು ಸಮಾವೇಶವಾಗಿದೆ. ಮತ್ತು ಯಾವುದನ್ನು ಸ್ವಲ್ಪ ಸಮಯದ ಸೋಲೆಂದು ತಿಳಿಯುತ್ತೀರೋ ಅದು ಸದಾ ಕಾಲದ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಆದ್ದರಿಂದ ದೇಹಾಭಿಮಾನದ ಅಂಶ ಮಾತ್ರವು ಸಮರ್ಪಣೆಯಾಗಲಿ. ಇದನ್ನೇ ಶಿವತಂದೆಯ ಮೇಲೆ ಬಲಿಯಾಗುವುದು ಅರ್ಥಾತ್ ಮಹಾಬಲಶಾಲಿಗಳಾಗುವುದು ಎಂದು ಹೇಳಲಾಗುತ್ತದೆ. ಈ ರೀತಿ ಶಿವರಾತ್ರಿಯನ್ನು ಆಚರಿಸಿದ್ದೀರಲ್ಲವೇ? ಈ ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಆ ಮನುಷ್ಯರು ಸ್ಥೂಲ ಪದಾರ್ಥಗಳ ವ್ರತವನ್ನಿಟ್ಟುಕೊಳ್ಳುತ್ತಾರೆ. ಆದರೆ ತಾವು ಯಾವ ವ್ರತವನ್ನು ತೆಗೆದುಕೊಳ್ಳುತ್ತೀರಿ? ಶ್ರೇಷ್ಠ ವೃತ್ತಿಯ ಮೂಲಕ ಈ ವ್ರತ ತೆಗೆದುಕೊಳ್ಳುತ್ತೀರಿ. ಸದಾ ಬಲಹೀನ ವೃತ್ತಿಯನ್ನು ಕಳೆದು ಶುಭ ಮತ್ತು ಶ್ರೇಷ್ಠ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಯಾವಾಗ ವೃತ್ತಿಯಲ್ಲಿ ಶ್ರೇಷ್ಠತೆ ಇರುವುದೋ ಆಗ ಸೃಷ್ಟಿಯು ಶ್ರೇಷ್ಠವಾಗಿಯೇ ಕಾಣುವುದು. ಏಕೆಂದರೆ ವೃತ್ತಿಯಿಂದ ದೃಷ್ಟಿ ಮತ್ತು ಕೃತಿಗೆ ಸಂಬಂಧವಿದೆ. ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಮಾತು ಮೊದಲು ವೃತ್ತಿಯಲ್ಲಿ ಧಾರಣೆಯಾಗುತ್ತದೆ. ನಂತರ ಅದೇ ವಾಣಿ ಮತ್ತು ಕರ್ಮದಲ್ಲಿ ಬರುತ್ತದೆ. ವೃತ್ತಿ ಶ್ರೇಷ್ಠವಾಗುವುದು ಎಂದರೆ ವಾಣಿ ಮತ್ತು ಕರ್ಮವು ಸ್ವತಃ ಶ್ರೇಷ್ಠವಾಗುವುದು. ತಮ್ಮ ವಿಶೇಷ ಸೇವೆ ವಿಶ್ವ ಪರಿವರ್ತನೆಯೂ ಸಹ ಶುಭ ವೃತ್ತಿಯಿಂದಲೇ ಆಗುತ್ತದೆ. ವೃತ್ತಿಯಿಂದ ವೈಬ್ರೇಷನ್ ವಾಯುಮಂಡಲವನ್ನು ತಯಾರು ಮಾಡುತ್ತೀರಿ. ಅಂದಾಗ ಶ್ರೇಷ್ಠ ವೃತ್ತಿಯ ಈ ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದೇ ಶಿವರಾತ್ರಿಯನ್ನು ಆಚರಿಸುವುದಾಗಿದೆ. ಇದನ್ನು ಕೇಳಿಸಿಕೊಂಡಿರಲ್ಲವೇ? ಆಚರಿಸುವುದು ಎಂದರೆ ಆಗುವುದು, ಹೇಳುವುದು ಅರ್ಥಾತ್ ಮಾಡುವುದು. ಯಾರು ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡಿರುವ ಆತ್ಮರಿರುತ್ತಾರೆಯೋ ಅವರಿಗೆ ಸಾಮಾನ್ಯ ಭಾಷೆಯಲ್ಲಿ ಸಿದ್ಧ ಪುರುಷರೆಂದು ಹೇಳಲಾಗುತ್ತದೆ ಮತ್ತು ತಾವು ಸಿದ್ಧಿ ಸ್ವರೂಪ ಆತ್ಮರೆಂದು ಹೇಳುತ್ತೀರಿ. ಅಂದಾಗ ಅವರ ಪ್ರತಿ ಸಂಕಲ್ಪ ತನ್ನ ಪ್ರತಿ ಹಾಗೂ ಅನ್ಯರ ಪ್ರತಿ ಯಾವುದನ್ನೇ ಮಾಡಲಿ ಅದು ಕರ್ಮದಲ್ಲಿ ಸಿದ್ಧವಾಗಿ ಬಿಡುತ್ತದೆ. ಯಾವ ಮಾತನ್ನೇ ಮಾತನಾಡಿದರೂ ಅದು ಸಿದ್ಧವಾಗಿ ಬಿಡುತ್ತದೆ. ಅದನ್ನೇ ಸತ್ ವಚನ್ ಎಂದು
ಹೇಳಲಾಗುತ್ತದೆ. ಅಂದಾಗ ಎಲ್ಲರಿಗಿಂತ ಅತಿ ದೊಡ್ಡ ಸಿದ್ಧಿ ಸ್ವರೂಪ ಆತ್ಮರು ತಾವಾಗಿದ್ದೀರಲ್ಲವೇ? ಅಂದ ಮೇಲೆ ಸಂಕಲ್ಪ ಮತ್ತು ಮಾತು ಸಿದ್ಧವಾಗುತ್ತದೆ ಎಲ್ಲವೇ? ಸಿದ್ಧವಾಗುವುದು ಅರ್ಥಾತ್ ಸಫಲವಾಗುವುದು, ಪ್ರತ್ಯಕ್ಷ ಸ್ವರೂಪದಲ್ಲಿ ಬರುವುದು, ಇದು ಸಿದ್ಧವಾಗುವುದಾಗಿದೆ. ಆದ್ದರಿಂದ ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿರಿ. ನಾವೆಲ್ಲರೂ ಸಿದ್ಧಿ ಸ್ವರೂಪ ಆತ್ಮರಾಗಿದ್ದೇವೆ. ನಾವು ಸಿದ್ಧಿ ಸ್ವರೂಪ ಆತ್ಮರ ಪ್ರತಿ ಸಂಕಲ್ಪ, ಮಾತು, ಪ್ರತಿ ಕರ್ಮವು ಸ್ವಯಂಗೆ ಹಾಗೂ ಸರ್ವರಿಗೆ ಸಿದ್ಧಿ ಪ್ರಾಪ್ತಿ ಆಗುವುದಿರಲಿ. ವ್ಯರ್ಥವಲ್ಲ. ಹೇಳಿದರು ಮತ್ತು ಮಾಡಿದರು ಅದು ಸಿದ್ಧವಾಯಿತು. ಹೇಳಿದರು, ಆಲೋಚಿಸಿದರು, ಆದರೆ ಮಾಡಲಿಲ್ಲವೆಂದರೂ ಅದು ವ್ಯರ್ಥವಾಗಿ ಹೋಯಿತು. ಕೆಲವರು ಈ ರೀತಿ ಹೇಳುತ್ತಾರೆ, ನಮ್ಮ ಸಂಕಲ್ಪಗಳು ಬಹಳ ಚೆನ್ನಾಗಿ ನಡೆಯುತ್ತವೆ. ತನ್ನ ಪ್ರತಿ ಅಥವಾ ಸೇವೆಯ ಪ್ರತಿ ಬಹಳ ಒಳ್ಳೊಳ್ಳೆಯ ಉಮಂಗದ ವಿಚಾರಗಳು ಬರುತ್ತವೆ. ಆದರೆ ಸಂಕಲ್ಪದವರೆಗೆ ಮಾತ್ರವೇ ಉಳಿದುಕೊಳ್ಳುತ್ತವೆ. ಪ್ರತ್ಯಕ್ಷ ಕರ್ಮದಲ್ಲಿ ಸ್ವರೂಪದಲ್ಲಿ ಬರುವುದಿಲ್ಲ ಎಂದು ಹೇಳುತ್ತಾರೆ. ಅಂದ ಮೇಲೆ ಇದಕ್ಕೆ ಏನು ಹೇಳುವುದು? ಸಂಕಲ್ಪವು ಬಹಳ ಚೆನ್ನಾಗಿದೆ, ಆದರೆ ಕರ್ಮದಲ್ಲಿ ಅಂತರವೇಕೆ? ಇದಕ್ಕೆ ಕಾರಣವೇನು? ಒಂದು ವೇಳೆ ಬೀಜವು ಬಹಳ ಚೆನ್ನಾಗಿದೆ, ಆದರೆ ಅದರಿಂದ ಒಳ್ಳೆಯ ಫಲವು ಬರಲಿಲ್ಲವೆಂದರೆ ಏನು ಹೇಳುವರು? ಧರಣಿ ಅಥವಾ ಆರೈಕೆಯ ಕೊರತೆ ಇದೆ. ಹಾಗೆಯೇ ಸಂಕಲ್ಪರೂಪಿ ಬೀಜವು ಚೆನ್ನಾಗಿದೆ. ಬಾಪ್ದಾದಾರವರ ಬಳಿ ಸಂಕಲ್ಪಗಳು ತಲುಪುತ್ತವೆ. ಆಗ ಬಾಪ್ದಾದಾರವರು ಸಹ ಮಕ್ಕಳು ಬಹಳ ಒಳ್ಳೆಯ ಬೀಜವನ್ನು ಬಿತ್ತಿದ್ದಾರೆ, ಬಹಳ ಒಳ್ಳೆಯ ಸಂಕಲ್ಪ ಮಾಡಿದ್ದಾರೆ, ಈಗ ಫಲವು ಸಿಕ್ಕಿತೆಂದರೆ ಸಿಕ್ಕಿತು ಎಂದು ಖುಷಿ ಪಡುತ್ತೇವೆ. ಆದರೆ ಆಗುವುದೇನು? ದೃಢ ಧಾರಣೆಯ ಧರಣಿಯ ಕೊರತೆ ಮತ್ತು ಪದೇ ಪದೇ ಗಮನವೆಂಬ ಆರೈಕೆಯ ಕೊರತೆಯಾಗುತ್ತದೆ. ಬಾಪ್ದಾದ ಈ ಹಾಸ್ಯದ ಆಟವನ್ನು ನೋಡುತ್ತಾ ಇರುತ್ತೇವೆ. ಹೇಗೆ ಚಿಕ್ಕ ಮಕ್ಕಳು ಬಲೂನ್ ಅನ್ನು ಹಾರಿಸುತ್ತಾರಲ್ಲವೇ? ಅದರಲ್ಲಿ ಬಹಳ ಚೆನ್ನಾಗಿ ಗಾಳಿ ತುಂಬಿಸಿ ಹಾರಿಸುತ್ತಾರೆ ಮತ್ತು ಖುಷಿ ಪಡುತ್ತಾರೆ. ಬಲೂನ್ ಮೇಲೆ ಹೋಯಿತು, ಬಹಳ ಚೆನ್ನಾಗಿ ಹಾರುತ್ತಿದೆ ಎಂದು. ಆದರೆ ನಡೆಯುತ್ತಾ ನಡೆಯುತ್ತಾ ಕೆಳಗೆ ಬಂದು ಬಿಡುತ್ತದೆ. ಹೀಗೆ ಎಂದೂ ಪುರುಷಾರ್ಥದಲ್ಲಿ ನಿರಾಶರಾಗಬೇಡಿ. ಮಾಡಲೇಬೇಕಾಗಿದೆ, ಆಗಲೇಬೇಕಾಗಿದೆ. ವಿಜಯಮಾಲೆಯಲ್ಲಿ ನನ್ನದೇ ನೆನಪಾರ್ಥವಿದೆ. ನಿರಾಶರಾಗಿ ಒಳ್ಳೆಯದು ಮಾಡೋಣ ನೋಡೋಣ ಎಂದು ಆಲೋಚಿಸಬೇಡಿ. ನಾಳೆ ಮಾಡುವುದಿಲ್ಲ, ಈಗಲೇ ಮಾಡಬೇಕಾಗಿದೆ. ಒಂದು ವೇಳೆ ನಿರಾಶೆಗೆ 1 ಸೆಕೆಂಡ್ ಅಥವಾ ನಿಮಿಷಗಳವರೆಗೆ ತಮ್ಮಲ್ಲಿ ಸ್ಥಾನ ಕೊಟ್ಟರೂ ಸಹ ಮತ್ತೆ ಅದು ಸಹಜವಾಗಿ ಹೋಗುವುದಂತಲ್ಲ. ಅದಕ್ಕೂ ಬ್ರಾಹ್ಮಣ ಆತ್ಮರ ಬಳಿ ಮಜಾ ಬರುತ್ತದೆ. ಆದ್ದರಿಂದ ಎಂದೂ ನಿರಾಶರಾಗಬೇಡಿ. ಅಭಿಮಾನವೂ ಇಲ್ಲ, ನಿರಾಶೆಯೂ ಇಲ್ಲ. ಕೆಲವರು ಅಭಿಮಾನದಲ್ಲಿ ಬಂದು ಬಿಡುತ್ತಾರೆ, ಕೆಲವರು ನಿರಾಶೆಯಲ್ಲಿ ಬಂದು ಬಿಡುತ್ತಾರೆ. ಇವೆರಡು ಮಹಾ ಬಲಶಾಲಿಗಳಾಗಲು ಬಿಡುವುದಿಲ್ಲ. ಎಲ್ಲಿ ಅಭಿಮಾನವಿರುವುದೋ ಅಲ್ಲಿ ಅಪಮಾನದ ಅನುಭವವು ಹೆಚ್ಚಿನದಾಗಿ ಆಗುತ್ತದೆ. ಕೆಲವೊಮ್ಮೆ ಅಭಿಮಾನದಲ್ಲಿ, ಕೆಲವೊಮ್ಮೆ ಅಪಮಾನದಲ್ಲಿ ಎರಡರೊಂದಿಗೆ ಆಟವಾಡುತ್ತಾ ಇರುತ್ತಾರೆ. ಎಲ್ಲಿ ಅಭಿಮಾನವಿರುವುದಿಲ್ಲವೋ ಅವರಿಗೆ ಅಪಮಾನವೂ ಸಹ ಅಪಮಾನವೆನಿಸುವುದಿಲ್ಲ. ಅವರು ಸದಾ ನಿರ್ಮಾಣ ಹಾಗೂ ನಿರ್ಮಾಣದ ಕಾರ್ಯದಲ್ಲಿ ತತ್ಪರರಾಗಿರುವರು. ಯಾರು ನಿರ್ಮಾಣರಾಗಿರುವರೋ ಅವರೇ ನಿರ್ಮಾಣ ಮಾಡಬಲ್ಲರು. ಅಂದ ಮೇಲೆ ಶಿವರಾತ್ರಿಯನ್ನು ಆಚರಿಸುವುದು ಅರ್ಥಾತ್ ನಿರ್ಮಾಣರಾಗಿ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ತೊಡಗುವುದು.
ತಿಳಿಯಿತೆ. ಆದ್ದರಿಂದ ಇಂದು ಎಲ್ಲರೂ ತಮ್ಮ ಹೃದಯದಲ್ಲಿ ಶ್ರೇಷ್ಠ ಸಂಕಲ್ಪದ ಹಗ್ಗದ ಮೂಲಕ ವಿಜಯದ ಬಾವುಟವನ್ನು ಹಾರಿಸಿರಿ. ಈ ಬಾವುಟವನ್ನು ಹಾರಿಸುವುದು ಬ್ರಾಹ್ಮಣರ ಸೇವೆಯ ಪದ್ಧತಿಯಾಗಿದೆ, ವಿಧಿಯಾಗಿದೆ. ಆದರೆ ಜೊತೆಗೆ ಸದಾ ವಿಜಯದ ಬಾವುಟವು ಹಾರಾಡುತ್ತಾ ಇರಲಿ. ಯಾವುದೇ ದುಃಖದ ಮಾತಿದ್ದರೆ ಬಾವುಟವನ್ನು ಕೆಳಗಿಳಿಸಿ ಬಿಡುತ್ತಾರೆ. ಆದರೆ ತಮ್ಮ ಬಾವುಟವು ಎಂದೂ ಕೆಳಗೆ ಬರಲು ಸಾಧ್ಯವಿಲ್ಲ, ಸದಾ ಮೇಲಿರುತ್ತದೆ. ಇಂತಹ ಬಾವುಟವನ್ನು ಹಾರಿಸುತ್ತೀರಲ್ಲವೇ? ಒಳ್ಳೆಯದು. ತಪಸ್ಯ ವರ್ಷದ ಫಲಿತಾಂಶವೂ ಸಿಕ್ಕಿತು. ಎಲ್ಲರೂ ತಮ್ಮ ತಮ್ಮ ವಕೀಲರಾಗಿ ತಮಗೆ ನಂಬರ್ ಕೊಟ್ಟುಕೊಂಡಿರಿ. ಮೆಜಾರಿಟಿ 4 ಕಡೆಯ ಫಲಿತಾಂಶದಿಂದ ಇದೇ ಕಂಡು ಬಂದಿತು. ಈ ತಪಸ್ಯ ವರ್ಷವು ಎಲ್ಲರಿಗೆ ಸ್ವಯಂನ ಪುರುಷಾರ್ಥದ ಪ್ರತಿ ಬಹಳ ಒಳ್ಳೆಯ ಗಮನ ತರಿಸಿದೆ. ಗಮನವು ಅಟೆನ್ಷನ್ ಹೋಯಿತೆಂದರೆ ಟೆನ್ಷನ್ ಸಹ ಹೊರಟು ಹೋಗುವುದಲ್ಲವೇ? ಅಂದ ಮೇಲೆ ಕೆಲವರ ಇಡೀ ಫಲಿತಾಂಶವು ಚೆನ್ನಾಗಿದ್ದಿತು. ಮೆಜಾರಿಟಿ ಮಕ್ಕಳದ್ದು 2ನೇ ದರ್ಜೆಯಾಗಿದೆ. 3ನೇ ದರ್ಜೆಯವರೂ ಇದ್ದಾರೆ. ಆದರೆ ಮೊದಲು ಮತ್ತು 4ನೇ ದರ್ಜೆಯವರು ಕಡಿಮೆ ಇದ್ದಾರೆ. 2ನೇ ದರ್ಜೆಯವರ ಲೆಕ್ಕಕ್ಕಿಂತ ಮೊದಲು ತಮ್ಮ 4ನೇ ದರ್ಜೆಯವರು ಕಡಿಮೆ ಇದ್ದಾರೆ. ಬಾಕಿ 2 ಮತ್ತು 3ನೇಯವರು ಮೆಜಾರಿಟಿ ಇದ್ದಾರೆ. ಮತ್ತು ಬಾಪ್ ದಾದಾರವರಿಗೆ ಒಂದು ಮಾತಿನ ಮೇಲೆ ವಿಶೇಷ ಖುಷಿಯಿದೆ. ಎಲ್ಲರೂ ಈ ತಪಸ್ಯ ವರ್ಷಕ್ಕೆ ಮಹತ್ವಿಕೆ ನೀಡಿದ್ದೀರಿ. ಆದ್ದರಿಂದ ಪರೀಕ್ಷೆಗಳು ಬಂದಿವೆ. ಆದರೆ ಮೆಜಾರಿಟಿ ಬಹಳ ಚೆನ್ನಾಗಿ ತೇರ್ಗಡೆಯಾಗಿದ್ದೀರಿ. ತಪಸ್ಸು ಮಾಡಬೇಕೆಂದು ಯಾವ ಸಂಕಲ್ಪವನ್ನಿಟ್ಟುಕೊಂಡಿರೋ ಈ ಸಂಕಲ್ಪದ ಸಾಮರ್ಥ್ಯವು ಸಹಯೋಗ ನೀಡಿದೆ. ಆದ್ದರಿಂದ ಫಲಿತಾಂಶವು ಚೆನ್ನಾಗಿದೆ. ಅದಕ್ಕಾಗಿ ಶುಭಾಶಯಗಳು. ಬಾಕಿ ಈಗ ಬಹುಮಾನವನ್ನಂತೂ ದಾದಿಯರು ಕೊಡುವರು. ತಂದೆಯು ಎಲ್ಲರಿಗೆ ಬಹಳ ಒಳ್ಳೆಯವರು ಎಂಬ ಬಹುಮಾನವನ್ನು ಕೊಟ್ಟು ಬಿಟ್ಟೆವು. ಈಗಿನಿಂದ ತಪಸ್ಯ ವರ್ಷವು ಮುಗಿದು ಹೋಯಿತೆಂದು ಆಲಸ್ಯದಲ್ಲಿ ಬರುವುದಲ್ಲ. ಇನ್ನೂ ದೊಡ್ಡ ಬಹುಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ತಿಳಿಸಿದ್ದೆವಲ್ಲವೇ? ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ನ ಬಹುಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಸೇವೆ ಮತ್ತು ತಪಸ್ಸಿನ ಬ್ಯಾಲೆನ್ಸ್ನ ಬ್ಲೆಸ್ಸಿಂಗ್ ಅನುಭವ ಮಾಡಬೇಕಾಗಿದೆ. ಮತ್ತು ನಿಮಿತ್ತ ಮಾತ್ರ ಬಹುಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ಸತ್ಯ ಬಹುಮಾನವೆಂದರೆ ತಂದೆ ಮತ್ತು ಪರಿವಾರದ ಆಶೀರ್ವಾದಗಳ ಬಹುಮಾನವಾಗಿದೆ. ಅದಂತೂ ಎಲ್ಲರಿಗೂ ಸಿಗುತ್ತಿದೆ. ಒಳ್ಳೆಯದು. ಇಂದು ಸೂಕ್ಷ್ಮವತನವನ್ನಾಗಿ ಮಾಡಿಬಿಟ್ಟಿದ್ದೀರಿ. ಒಳ್ಳೆಯದು. ವಾಯುಮಂಡಲವು ಬಹಳ ಚೆನ್ನಾಗಿದೆ. ಆ ಜ್ಯೋತಿಯ ದೇಶದ ಮುಂದೆ ಈ ಸಜ್ಜುಗೊಳಿಸಿರುವ ಸೂಕ್ಷ್ಮವತನವು ಮಾದರಿ ಎನಿಸುತ್ತದೆ ಎಲ್ಲವೇ? ಆದರೂ ಮಕ್ಕಳ ಉಮಂಗ, ಉತ್ಸಾಹ ಮತ್ತು ವಾಯುಮಂಡಲವು ವೃತ್ತಿಯನ್ನು ಅವಶ್ಯವಾಗಿ ಸೆಳೆಯುತ್ತದೆ. ಎಲ್ಲರೂ ಸೂಕ್ಷ್ಮವತನದಲ್ಲಿ ಕುಳಿತಿದ್ದೀರಾ. ಸಾಕಾರ ಶರೀರದಲ್ಲಿರುತ್ತಾ ಮನಸ್ಸಿನಿಂದ ಸೂಕ್ಷ್ಮವತನವಾಸಿಯಾಗಿ ಮಿಲನವನ್ನಾಚರಿಸಿರಿ. ಬಾಪ್ ದಾದಾರವರಿಗೆ ಖುಷಿ ಏನೆಂದರೆ ಮಕ್ಕಳಿಗೆ ಸೂಕ್ಷ್ಮವತನವು ಬಹಳ ಪ್ರಿಯವೆನಿಸುತ್ತದೆ. ಆದ್ದರಿಂದಲೇ ತಯಾರು ಮಾಡಿದ್ದೀರಲ್ಲವೇ? ಬಹಳ ಪರಿಶ್ರಮ ಪಟ್ಟು ಮಾಡಿದ್ದೀರಿ ಮತ್ತು ಪ್ರೀತಿಯಿಂದ ಮಾಡಿದ್ದೀರಿ. ಶ್ರೇಷ್ಠ ಉಮಂಗ ಉತ್ಸಾಹದ ಸಂಕಲ್ಪದಿಂದ ಮಾಡಿದ್ದೀರಿ. ಆದ್ದರಿಂದ ಬಾಪ್ ದಾದಾ ಸಂಕಲ್ಪ ಮಾಡುವವರಿಗೆ, ಸಾಕಾರದಲ್ಲಿ ತರುವವರಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡುತ್ತೇವೆ. ಇದು ಸಹ ಬೇಹದ್ದಿನ ಆಟದಲ್ಲಿ ಆಟವಾಗಿದೆ. ಮತ್ಯಾವ ಆಟವನ್ನು
ಆಡುವಿರಿ. ಇದೇ ಆಟವಾಡುತ್ತೀರಲ್ಲವೇ? ಕೆಲವೊಮ್ಮೆ ಸ್ವರ್ಗವನ್ನು ತಯಾರು ಮಾಡುತ್ತೀರಿ, ಕೆಲವೊಮ್ಮೆ ಸೂಕ್ಷ್ಮವತನವನ್ನು ತಯಾರು ಮಾಡುತ್ತೀರಿ. ಇದು ಬುದ್ಧಿಯನ್ನು ಸೆಳೆಯುತ್ತದೆ. ಒಳ್ಳೆಯದು. 4 ಕಡೆಯ ಸರ್ವ ಜ್ಯೋತಿರ್ಬಿಂದು ಸಾಲಿಗ್ರಾಮಗಳಿಗೆ ತಂದೆಯ ದಿವ್ಯ ಜನ್ಮ ಹಾಗೂ ಮಕ್ಕಳ ದಿವ್ಯ ಜನ್ಮದ ಶುಭಾಶಯಗಳು. ಇಂತಹ ಸರ್ವಶ್ರೇಷ್ಠ ಸದಾ ಸಿದ್ಧಿ ಸ್ವರೂಪ ಆತ್ಮರಿಗೆ, ಸದಾ ದಿವ್ಯ ಹೊಳೆಯುತ್ತಿರುವ ನಕ್ಷತ್ರಗಳಿಗೆ, ಸದಾ ಅಭಿಮಾನ ಮತ್ತು ಅಪಮಾನದಿಂದ ಭಿನ್ನವಾಗಿರುವ ಸ್ವಮಾನದಲ್ಲಿ ಸ್ಥಿತರಾಗಿರುವ ಆತ್ಮರಿಗೆ, ಸದಾ ಶ್ರೇಷ್ಠ ಪುರುಷಾರ್ಥ ಮತ್ತು ಶ್ರೇಷ್ಠ ಸೇವೆಯ ಉಮಂಗ ಉತ್ಸಾಹದ ಶ್ರೇಷ್ಠ ಆಸೆಗಳ ದೀಪವನ್ನು ಬೆಳಗಿಸುವಂತಹ ಆತ್ಮರಿಗೆ, ಸದಾ ತಮ್ಮ ಹೃದಯದಲ್ಲಿ ವಿಜಯದ ಧ್ವಜವನ್ನು ಆರಿಸುವಂತಹ ಶಿವಮಯಿ ಶಕ್ತಿ ಸೇನೆಗೆ, ಸದಾ ಪುರುಷಾರ್ಥದಲ್ಲಿ ಸಹಜ ಸಫಲತೆಯನ್ನು ಅನುಭವ ಮಾಡುವಂತಹ ಸಫಲತಾ ಸ್ವರೂಪ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ವಿಶೇಷತೆಯ ಸಂಸ್ಕಾರಗಳನ್ನು ತಮ್ಮ ನೇಚರ್ ಮಾಡಿಕೊಳ್ಳುತ್ತಾ ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂತಹ ಮರುಜೀವ ಭವ. ಹೇಗೆ ಯಾರದೇ ಯಾವುದೇ ನೇಚರ್ ಇರುತ್ತದೆ, ಅದು ಸ್ವತಃ ತನ್ನ ಕಾರ್ಯವನ್ನು ಮಾಡುತ್ತಿರುತ್ತದೆ, ಯೋಚಿಸಿ ಮಾಡುವ ಅಗತ್ಯವಿರುವುದಿಲ್ಲ. ಅದೇ ರೀತಿ ವಿಶೇಷತೆಯ ಸಂಸ್ಕಾರವೂ ಸಹ ನೇಚರ್ ಆಗಿಬಿಡಲಿ ಮತ್ತು ಪ್ರತಿಯೊಬ್ಬರ ಮುಖದಿಂದ ಮನಸ್ಸಿನಿಂದ ಇದೇ ಹೊರಬರಲಿ. ಈ ವಿಶೇಷ ಆತ್ಮನ ಸ್ವಭಾವವೇ ವಿಶೇಷತೆಯಿಂದ ಕೂಡಿದೆ. ಸಾಧಾರಣ ಕರ್ಮದ ಸಮಾಪ್ತಿಯಾಗಿ ಬಿಡುವುದು. ಆಗ ಹೇಳಲಾಗುವುದು, ಮರುಜೀವ. ಸಾಧಾರಣತೆಯಿಂದ ಸತ್ತಿರುವಿರಿ ಹಾಗೂ ವಿಶೇಷತೆಗಳಲ್ಲಿ ಬದುಕಿರುವಿರಿ. ಸಂಕಲ್ಪದಲ್ಲಿಯೂ ಸಾಧಾರಣತೆ ಇಲ್ಲದೆ ಇರಲಿ. ಸ್ಲೋಗನ್: ಸಮರ್ಥ ಆತ್ಮ ಯಾರೆಂದರೆ ಯಾರು ಯಾವುದಾದರೂ ಒಂದು ವಿಧಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡುತ್ತಾರೆ ಅವರು. ಒಳ್ಳೆಯದು. ಓಂ ಶಾಂತಿ.